ಜನ ಹೇಳಿದ್ರು ನೀನು ನಿನ್ನ ಹೆಸರು ಹೇಳಬೇಡ ಹೊರಗಡೆ, ಸಲೋಮಿ ಡಿಸೋಜ ಅನ್ನೋ ಹೆಸರನ್ನ ಹೇಳಕ್ಕೆ ಹೋಗಬೇಡ, ಚೇಂಜ್ ಯೋರ್ ನೇಮ್ ಟು ಐಶ್ವರ್ಯ, ಚೇಂಜ್ ಯೋರ್ ನೇಮ್ ಟು ಸಾನ್ವಿ. ತುಂಬ ಜನ ಹೇಳಿದ್ರು. ಯಾಕಂದರೆ ನಿನ್ನ ಹೆಸರಲ್ಲಿ ನೀನು ವರ್ಕ್ ಮಾಡಿದ್ರೆ ಖಂಡಿತವಾಗಿಯೂ ನಿಂಗೆ ಆಪರ್ಚುನಿಟಿ ಸಿಗಲ್ಲ, ನೀನು ಕ್ರಿಶ್ಚಿಯನ್ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಬಟ್ ನನಗೊಂದು ಹಠ, ಏನೇ ಸಾಧನೆ ಮಾಡಿದ್ರು ನನ್ನ ಹೆಸರಲ್ಲೇ ಮಾಡಬೇಕು. ಹೀಗೆ ನಿನ್ನ ಕೈಯಿಂದ ಟಚ್ ಮಾಡದೆ ಗ್ಲಾಸ್ನ ಎತ್ತು ಅಂತ ಹೇಳಿದ್ದು ಎತ್ತಾಯ್ತಲ್ಲ ಮೇಡಮ್. ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಆಗಸ್ಟ್ 11ನೇ ತಾರೀಕು ರಾತ್ರಿ 7 ಗಂಟೆಗೆ ನೀ ಇರಲು ಜೊತೆಯಲ್ಲಿ ಧಾರಾವಾಹಿ ಬರ್ತಾ ಇದೆ. ಈಗಾಗಲೇ ನೀವು ಪ್ರೋಮೋ ನೋಡಿರ್ತೀರಾ. ಸೊ ಪ್ರೋಮೋದ ಮೂಲಕನೇ ಸದ್ದು ಮಾಡ್ತಾ ಇದೆ. ಲೀಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟಿ ಇದ್ದಾರೆ. ಸೊ ಸಲೋಮಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರ್ದ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ನಿಮ್ ತರನೇ ಇದ್ದೀನಿ. ಸೊ ಮೊದಲನೇದಾಗಿ ಸಲೋಮಿ, ನಿಮ್ಮ ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ. ಏನು ಈ ಹೆಸರದ್ದು ಮೀನಿಂಗ್ ಅಂತ ಕೇಳ್ಬೋದಾ? ಸಲೋಮಿ ಅಂದ್ರೆ ಪೀಸ್. ಸೊ ಡಿಸೋಜ ಬಂದ್ಬಿಟ್ಟು ನನ್ನ ತಂದೆ ಸರ್ನೇಮ್. ಶಾಂತಿ. ಶಾಂತಿ. ನೀವು ಯಾವ ಊರು ಮತ್ತೆ ನಿಮ್ಮ ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ? ನಾನು ಬಂದ್ಬಿಟ್ಟು ಮೂಲತಃ ಮಂಗಳೂರು. ಸೊ ಓದಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ. ಮಂಗಳೂರಲ್ಲಿ ಎಲ್ಲಿ? ಮಂಗಳೂರಲ್ಲಿ ಅಡ್ರೆಸ್ ಇರ್ಬೇಕಾ? ಸೊ ಮೇನ್ ಸಿಟಿಯಲ್ಲಿ ನಿಯರ್ ಟು ಮಂಗಳದೇವಿ ನನ್ನ ಮನೆ. ಈ ಒಂದು ಆಕ್ಟಿಂಗ್ ಜರ್ನಿಯನ್ನು ಯಾವಾಗದಿಂದ ಶುರು ಮಾಡಿದ್ರಿ ಅಂಡ್ ಯಾವ ಧಾರಾವಾಹಿಗಳೆಲ್ಲ ನಟಿಸಿದ್ದೀರಾ? ನಾನು ನನ್ನ ಮಾಡ್ಲಿಂಗ್ ಕರಿಯರ್ ಅನ್ನ 2018 ಅಲ್ಲಿ ಸ್ಟಾರ್ಟ್ ಮಾಡಿದೆ. ಆಸ್ ಹೇರ್ ಮಾಡೆಲ್ ಸ್ಟಾರ್ಟ್ ಮಾಡಿದೆ. ನಂತರ ನಾನು 2019 ಅಲ್ಲಿ ಮಿಸ್ ಟೀನ್ ಮಣಿಪಾಲ್ ಅಂತ ಒಂದು ಟೈಟಲ್ ವಿನ್ ಆದೆ. ಆಮೇಲೆ ಮ್ಯಾಂಗ್ಳೂರ್ ಫ್ಯಾಷನ್ ವೀಕ್ ಮಾಡಿದೆ. ದೆನ್ ಐ ವೆಂಟ್ ಫಾರ್ ಮೂವಿ, ತುಳು ಮೂವಿ ಮಾಡಿದೆ 2. ಅದರ ನಂತರ ಕೋವಿಡ್ ಹೋಯ್ತು 2 ವರ್ಷ. ಸೊ 2022 ಅಲ್ಲಿ ಸೀರಿಯಲ್ ಇಂಡಸ್ಟ್ರಿಗೆ ಕಾಲಿಟ್ಟೆ. ಸೊ ನನ್ನ ಫಸ್ಟ್ ಸೀರಿಯಲ್ ಬಂದು ಮರೆತು ಹೋದವ್ರು ಅಂತ ಸಿರಿ ಕನ್ನಡ ಚಾನೆಲ್ಗೆ. ಅದರ ನಂತರ ರಾಣಿ, ನಯನತಾರ, ಗಂಗೆ ಗೌರಿ, ರಜಿಯಾ ರಾಮ್ ಆ್ಯಂಡ್ ಪ್ರೀವಿಯಸ್ ಸೀರಿಯಲ್ ಬಂದ್ಬಿಟ್ಟು ತೆಲುಗು ಸೀರಿಯಲ್ ಮಾಡ್ತಾ ಇದ್ದೆ ಆಸ್ ಅ ಲೀಡ್ ಹೀರೋಯಿನ್, ರಾಧಾ ಮನೋಹರಂ ಅಂತ. ಸೊ ಅದ್ರ ನಂತರ ಇವಾಗ ನೀರಲ್ಲೂ ಜೊತೆಯಲ್ಲಿ. ಆಕ್ಟಿಂಗ್ ಮಾಡ್ಬೇಕು ಅನ್ನೋದು ನಿಮ್ ಕನ್ಸಾಗಿತ್ತ ಅಥವಾ ಅವಕಾಶಗಳು ಬಂತ? ಹಂಗೆ ಕನಸು ಅಂತ ಇರಲಿಲ್ಲ. ಆಕ್ಟಿಂಗ್ ಬಗ್ಗೆ ಏನು ಗೊತ್ತಿರಲಿಲ್ಲ, ನಾಲೆಜ್ ಇರಲಿಲ್ಲ. ಸೊ ಮಾಡ್ಲಿಂಗ್ ಹಾಗೆ ಹೇಗೋ ಸ್ಟಾರ್ಟ್ ಆಗೋಯ್ತು ಅದು. ಸೊ ಅಲ್ಲಿಂದ ಆಪರ್ಚುನಿಟಿ ಬಂದಾಗ ಮೂವಿ ಮಾಡಿದೆ. ನಮ್ಮ ಅಕ್ಕ ಫೋರ್ಸ್ ಮಾಡಿ ಆಡಿಷನಿಗೆ ಕಳಿಸ್ಬಿಟ್ಟು ಮೂವಿ ಮಾಡು ಅಂತ ಹೇಳಿದ್ಲು. ಮೂವಿ ಮಾಡಿದೆ. ಅದ್ರ ನಂತರ ಐ ಗಾಟ್ ದಿ ಸೀರಿಯಲ್ ಆಪರ್ಚುನಿಟಿ. ಸೊ ಕಂಟಿನ್ಯೂ ಆಯಿತು. ಸೊ ನನಗೆ ಆಸೆ ಇದ್ದಿದ್ದು ಗಗನ ಸಖಿ ಆಗೋಕ್ಕೆ. ಸೊ ಇವಾಗ ಆ್ಯಕ್ಚುಲಿ ಇಲ್ಲಿ ಕರ್ಕೊಂಡು ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಡೂಯಿಂಗ್ ದಿಸ್. ಯಾಕಂದರೆ ಆ್ಯಸ್ ಅ ಆರ್ಟಿಸ್ಟ್ ವರ್ಕ್ ಮಾಡೋದು ನನ್ನ ತಾಯಿಗೆ ನನಗಿಂತ ಜಾಸ್ತಿ ಖುಷಿ ನನ್ನ ತಾಯಿಗೆ. ಯಾಕಂದರೆ ಶಿ ವಾಂಟೆಡ್ ಟು ಬಿ ಆ್ಯನ್ ಆ್ಯಕ್ಟರ್ ಒನ್ಸ್ ಅಪಾನ್ ಅ ಟೈಮ್. ಸೊ ಅವ್ರಿಗೆ ಆ ಸಪೋರ್ಟ್ ಸಿಗಲಿಲ್ಲ. ಸೊ ನನಗೆ ನನ್ನ ತಾಯಿ ಆಗಲಿ ನಮ್ಮ ಅಕ್ಕ ಆಗಲಿ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರೆ. ನನ್ನ ಇಡೀ ಫ್ಯಾಮಿಲಿಯಲ್ಲಿ ಯಾರೂ ನನಗೆ ನೀನು ಮಾಡಬೇಡ ಅಂತ ಹೇಳೋರಿಲ್ಲ, ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಈಗ ನೀವು ಏನು ಆಕ್ಟಿಂಗ್ ಫೀಲ್ಡ್ಗೆ ಎಂಟರ್ ಕೊಟ್ಟಾಗ ಸಮ್ಟೈಮ್ಸ್ ಕೆಲವೊಂದು ಟೀಕೆಗಳು ಬರುತ್ತೆ. ಸೊ ಆ ರೀತಿ ಆಗಿದ್ದು ಏನಾದರೂ ಅನುಭವ ಉಂಟಾ? ನಾನು ಬಂದಾಗ ಇಟ್ ವಾಸ್ ಡಿಫ್ರೆಂಟ್. ಯಾಕಂದರೆ ಸಪೋರ್ಟ್ ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಒಂದಷ್ಟು ಜನ ಹೇಳಿದ್ರು ನೀನು ನಿನ್ನ ಹೆಸರು ಹೇಳಬೇಡ ಹೊರಗಡೆ, ಸಲೋಮಿ ಡಿಸೋಜ ಅನ್ನೋ ಹೆಸರನ್ನು ಹೇಳಕ್ಕೆ ಹೋಗಬೇಡ, ಚೇಂಜ್ ಯೋರ್ ನೇಮ್ ಟು ಐಶ್ವರ್ಯ, ಚೇಂಜ್ ಯೋರ್ ನೇಮ್ ಟು ಸಾನ್ವಿ. ತುಂಬ ಜನ ಹೇಳಿದ್ರು. ಯಾಕಂದರೆ ನಿನ್ನ ಹೆಸರಲ್ಲಿ ನೀನು ವರ್ಕ್ ಮಾಡಿದ್ರೆ ಖಂಡಿತವಾಗಿಯೂ ನಿಂಗೆ ಆಪರ್ಚುನಿಟಿ ಸಿಗಲ್ಲ, ನೀನು ಕ್ರಿಶ್ಚಿಯನ್ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಬಟ್ ನನಗೊಂದು ಹಠ, ಏನೇ ಸಾಧನೆ ಮಾಡಿದ್ರು ನನ್ನ ಹೆಸರಲ್ಲೇ ಮಾಡಬೇಕು. ಇವಾಗ ನನಗೆ ಹುಟ್ಟುವಾಗ ಕೊಟ್ಟಿರೋ ಹೆಸರದು. ಸೊ ಅಲ್ಲಿಂದ ಅದೊಂದು ಹಠ ಆಯಿತು. ಆ್ಯಂಡ್ ಟೀಕೆ ಮಾಡೋದು ಅಂತ ಹೇಳಿದ್ರೆ ಅದು ಇವಾಗಲೂ ನಡೆಯುತ್ತೆ ಕನ್ನಡದ ವಿಷಯದಲ್ಲಿ. ಯಾಕಂದರೆ ಮಂಗಳೂರು ಕನ್ನಡಕ್ಕೂ ಬೆಂಗಳೂರು ಕನ್ನಡಕ್ಕೂ ತೀರಾ ವ್ಯತ್ಯಾಸ ಇದೆ. ಸೊ ಅಲ್ಲಿ ಏನಾದರೂ ಅಂದರೆ ಸ್ವಲ್ಪ ಮಕ್ಕರ್ ಮಾಡೋ ಥರ ಏನೋ ಹಂಗೆ ಮಾತಾಡ್ತೀಯ ಅಂದರೆ ಬಿಟ್ಟರೆ ಬೇರೆ ಆ ರೀತಿ ಏನೂ ಇಲ್ಲ. ಆ್ಯಂಡ್ ಈ ಒಂದು ಧಾರಾವಾಹಿಯಲ್ಲಿ ಲೀಡ್ ಪಾತ್ರ ಮಾಡ್ತಾ ಇದ್ದೀರಾ. ಈ ಒಂದು ಪಾತ್ರದ ಬಗ್ಗೆ ಹೇಳೋದಾದರೆ ಆ್ಯಂಡ್ ಈ ಪಾತ್ರ ಸಿಕ್ಕಿದ್ದು ಎಷ್ಟು ಖುಷಿ ಇದೆ? ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಯಾಕಂದರೆ ವರ್ಕಿಂಗ್ ವಿತ್ ಸ್ಟಾರ್ ಸುವರ್ಣ ಈಸ್ ಅ ಗ್ರೇಟ್ ಆಪರ್ಚುನಿಟಿ. ಸೊ ಎಲ್ರಿಗೂ ಅದು ಹಂಗೆ ಸಿಗಲ್ಲ. ಸೊ ನನಗೆ ಮತ್ತೊಮ್ಮೆ ವರ್ಕ್ ಮಾಡೋಕ್ಕೆ ಸಿಕ್ಕಿದೆ. ಬಟ್ ಆ್ಯಸ್ ಎ ಲೀಡ್ ಸಿಕ್ಕಿದೆ. ತುಂಬ ಒಳ್ಳೆ ಸ್ಟೋರಿ. ಆ್ಯಂಡ್ ಅದಕ್ಕೆ ನಾನು
ಶಿಲ್ಪಾ ಮ್ಯಾಮಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಟೀಮ್, ಡೈರೆಕ್ಟರ್ ಅಂತೂ ತುಂಬ ಹೆಸರು ಮಾಡಿರೋ ಡೈರೆಕ್ಟರ್. ಅವರು ಬ್ಯಾಕ್ ಟು ಬ್ಯಾಕ್ ಹಿಟ್ ಸೀರಿಯಲ್ಸ್ಗಳನ್ನು ಕೊಟ್ಟಿರೋರು. ಸೊ ಆ ಡೈರೆಕ್ಟರ್ ನೇತೃತ್ವದಲ್ಲಿ ಅವ್ರದ್ದೇ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋದು ಅಂತ ಹೇಳಿದ್ರೆ ಯಾರು ಖುಷಿ ಆಗಲ್ಲ ಹೇಳಿ? ಯಾರಿಗೂ ಆಪರ್ಚುನಿಟಿ ಸಿಕ್ಕಿದ್ರು ಖುಷಿ ಆಗೇ ಆಗುತ್ತೆ ಅಲ್ವಾ? ತುಂಬ ಖುಷಿ ಇದೆ, ಯಾಕಂದರೆ ಸ್ಟೋರಿ ಕೂಡ ಡಿಫ್ರೆಂಟ್ ಆಗಿದೆ, ಎಲ್ಲ ನಾರ್ಮಲ್ ಸ್ಟೋರಿ ಥರ ಇಲ್ಲ. ಸೊ ವಿಭಿನ್ನವಾಗಿರೋ ಸ್ಟೋರಿ, ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಇದೆ. ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ, ಪಾತ್ರದ ಹೆಸರು ಬಂದು ರಚನಾ ಪಟೇಲ್, ಜಗದೀಶ್ ಪಟೇಲ್ ಅವರ ಮುದ್ದಿನ ಮಗಳು. ಆ್ಯಂಡ್ ತುಂಬ ಸಾಫ್ಟ್ ನೇಚರ್, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋ ಹುಡುಗಿ, ಯಾರ ಮೇಲೂ ಕೂಗಾಡಲ್ಲ, ರೇಗಾಡಲ್ಲ, ಬಟ್ ಏನೇ ಇದ್ರೂ ಸ್ಟ್ರೇಟಾಗಿ ಹೇಳೋದಷ್ಟೇ ಬಿಟ್ಟರೆ. ಆ್ಯಂಡ್ ತಂದೆ ಏನು ಹೇಳ್ತಾರೆ ಅದೇ ಫೈನಲ್, ನಂದೇ ಮಾಡ್ತೀನಿ ಅನ್ನೋದೊಂದು ಹಠ ಇಲ್ಲ. ಅಪ್ಪ ಹೇಳಿದ ನಂತರ ಮುಗಿದೋಯ್ತು. ಸೊ ಆ ಒಂದು ಕ್ಯಾರೆಕ್ಟರ್ ಅಪ್ಪನಿಗೋಸ್ಕರ ಏನಾದರೂ ಅಚೀವ್ ಮಾಡಿ ತೋರಿಸ್ಬೇಕು, ಅವರೇ ಇನ್ಸ್ಪಿರೇಷನ್ ಆಗಿರ್ತಾರೆ. ಸೊ ಅಚೀವ್ ಮಾಡಬೇಕಂತ ಇರುತ್ತೆ. ಇನ್ನೊಂದು ಕಡೆ ನೋಡಿದ್ರೆ ಉರ್ಮಿಳಾ ದಿವಾನ್ ಅವರೇ ನನ್ನ ರೋಲ್ ಮಾಡಲ್ಲ, ಯಾಕಂದರೆ ಶಿ ವಿಲ್ ಬಿ ಸ್ಟೂಡೆಂಟ್ ಆಫ್ ದ ಇಯರ್ ಒನ್ಸ್ ಅಪಾನ್ ಅ ಟೈಮ್. ಸೊ ಅವ್ರ ಥರ ನಾನು ಅದೇ ಕಾಲೇಜಲ್ಲಿ ಸ್ಟೂಡೆಂಟ್ ಆಫ್ ದ ಇಯರ್ ಆಗಬೇಕು ಅನ್ನೋ ಒಂದು ಕನಸಿರುತ್ತೆ. ಸೊ ಆ ಕನಸು ನನಸಾಗುತ್ತೆ ಕೂಡ, ಬಟ್ ಅವ್ರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಸೊ ಆ ಸ್ಟೋರಿ ಲೈನ್ ಆಗೋಗುತ್ತೆ. ಸೊ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ. ಬಟ್ ನಾನು ಪ್ರೋಮೋ ಗಮನಿಸಿದಾಗೆ ನಮ್ಗೆ ಕಾಣುವಂತಹ ಉರ್ಮಿಳಾ ಅವ್ರು ನಿಮ್ಗೆ ಯಾಕೆ ಕಾಣಲ್ಲ ಅಂತ, ನೀವು ರೋಲ್ ಮಾಡೆಲ್ ಅಂತ ಬೇರೆ ಹೇಳ್ತಾ ಇದ್ದೀರಾ. ಇವಾಗ ನಿಮಗೆ ಕಾಣೋ ರೀತಿ ಅವರು ನಮ್ಮ ಮುಂದೆ ಇರಲ್ಲ ಅಲ್ವಾ? ಸೊ ನಾನು ಅವರನ್ನ ನೋಡಿರೋದು ಆಸ್ ಅ ಸ್ಟೂಡೆಂಟ್ ಆಫ್ ದ ಇಯರ್. ಎಲ್ರಿಗೂ ಹೇಗಂದ್ರೆ ಇನ್ಸ್ಪಿರೇಷನ್, ಒಂದು ರೋಲ್ ಮಾಡೆಲ್ ಥರ. ಲೈಕ್ ನೋ ಬಡಿ ಕ್ಯಾನ್ ಬೀಟ್ ಹರ್, ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ನನ್ನ ಗೋಲ್ ಏನಿರುತ್ತೆ ಅವ್ರ ಥರ ನಾನು ಆಗಬೇಕು ಅಂತ ಇರುತ್ತೆ. ಸೊ ಅವ್ರ ಪರ್ಸ್ನಲ್ ಲೈಫಲ್ಲಿ ಹೇಗಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ನಾವು ಅವ್ರನ್ನ ಏನು ನೋಡಿರ್ತೀವಿ, ಅವ್ರನ್ನ ಔಟರ್ ಫ್ರೇಮಲ್ಲಿ ನೋಡಿರ್ತೀವಿ ಅಷ್ಟೇ. ಸೊ ಪರ್ಸ್ನಲ್ ಗೊತ್ತಿರೋದ್ ಕಾರಣ ನಾವು ಅವ್ರ ಥರ ಆಗಬೇಕು ಅಂತ ನಾನು ಪರ್ಟಿಕ್ಯುಲರ್ ಆಗಿ ಆಸೆ ಪಡ್ತೀನಿ. ಬಟ್ ನೀವು ರೋಲ್ ಮಾಡೆಲ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ, ಅವ್ರ ಥರಾನೇ. ಅವರಿಂದ ಅಂದ್ರೆ ನಿಮ್ಮಿಂದ ಏನಾದರೂ ಅವ್ರನ್ನ ಚೇಂಜ್ ಮಾಡುವಂತ ಪ್ರಯತ್ನ ಮಾಡ್ತೀರಾ ಹೇಗೆ ಅಂತ? ಇವಾಗ ಮುಂದೆ ಹೋಗ್ತಾ ಸ್ಟೋರಿಯಲ್ಲಿ ಅವ್ರು ಏನು ಎತ್ತ ಅಂತ ನನಗೆ ಕರೆಕ್ಟಾಗಿ ಗೊತ್ತಾದಾಗ ಪ್ರೊಬಾಬ್ಲಿ ಕತೆ ಹಾಗೆ ಬರ್ಬೋದೇನೋ. ನಾನು ಅವ್ರನ್ನ ಚೇಂಜ್ ಮಾಡೋ ಪ್ರಯತ್ನ, ಇಲ್ಲಾಂದರೆ ನಾನು ಕೃಷ್ಣ ಸೇರಿ ಚೇಂಜ್ ಮಾಡೋ ಪ್ರಯತ್ನ ಇರ್ಬೋದು, ಇಲ್ಲಾಂದರೆ ಕೃಷ್ಣ ನಂಗೆ ಆಪೋಸಿಟ್ ಆಗ್ಬೋದು, ಯಾವ ರೀತಿನೇ ಆಗೋ ಚಾನ್ಸಸ್ ಇರುತ್ತೆ. ಸೊ ಗೊತ್ತಿಲ್ಲ ಅಲ್ವಾ, ನಾವು ಊಹೆ ಮಾಡೋದು ಕಷ್ಟ, ಯಾಕಂದರೆ ಸ್ಟೋರಿ ನೀವು ನೋಡಬೇಕು ಸೀರಿಯಲು. ಅಂಡ್ ಈ ಪಾತ್ರ ಏನು ಚೂಸ್ ಮಾಡೋದಕ್ಕೆ ಸ್ಟ್ರಾಂಗ್ ರೀಸನ್ ಏನು ಅಂತ ಕೇಳ್ಬೋದಾ? ಸ್ಟ್ರಾಂಗ್ ರೀಸನ್ ಅಂದರೆ ಕನ್ನಡಕ್ಕೆ ಮತ್ತೊಮ್ಮೆ ಲೀಡಾಗಿ ಮಾಡ್ತಾ ಇದ್ದೀನಿ ಅನ್ನೋದು ಮೊದಲನೇದು. ಆ್ಯಂಡ್ ಸೆಕೆಂಡ್ ಒನ್ ಸ್ಟಾರ್ ಸುವರ್ಣಕ್ಕೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ. ಆ್ಯಂಡ್ ಥರ್ಡ್ ಒನ್ ಈಸ್ ಒಳ್ಳೆ ಡೈರೆಕ್ಟರ್, ಒಳ್ಳೆ ಪ್ರೊಡಕ್ಷನ್. ಆ್ಯಂಡ್ ಪಾತ್ರ ಅಂತೂ ತುಂಬ ಚೆನ್ನಾಗಿರೋ ಪಾತ್ರ. ಎಲ್ಲ ಪಾತ್ರ ಥರ ಲೈಕ್ ಹಳ್ಳಿ ಹುಡುಗಿ ಸಿಟಿಗೆ ಬಂದು ಆ ರೀತಿ ಇರಲ್ಲ, ಹಳ್ಳಿಯಲ್ಲಿದ್ದರೂ ಕೂಡ ಒಳ್ಳೆ ಎಜುಕೇಷನ್ ತಗೊಂಡಿರೋ ಅಂಥ ಒಂದು ಪಾತ್ರ. ಸೊ ಹೋಗ್ತಾ ಇನ್ನೂ ಸ್ಟೋರಿಯಲ್ಲಿ ಆ ಪಾತ್ರದ ಇಂಪಾರ್ಟೆನ್ಸ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಕೂಡ ಕಾಯ್ತಾ ಇದ್ದೀವಿ ಅದಕ್ಕೋಸ್ಕರನೇ. ಆ್ಯಂಡ್ ನೀವು ಇದು ಆ್ಯಕ್ಟಿಂಗ್ ಅನ್ನೋದು ನಿಮಗೆ ಹೊಸದಲ್ಲ, ಒಂದಷ್ಟು ವರ್ಷಗಳ ಏನೋ ಪಯಣ ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ಕ್ಷಣಕ್ಕೆ ನಿಮ್ಮ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಪ್ರೊಫೆಷನ್ ಅಂದಾಗ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಈ ಕ್ಷಣಕ್ಕೆ ಒಂದು ಮೂಮೆಂಟ್ ನಾನು ನೆನಪಿಸ್ಕೋತೀನಿ ಅಂದರೆ ಯಾವುದು ನೆನಪಿಸ್ಕೋತೀರಾ? ಆ್ಯಕ್ಟಿಂಗ್ ಕರಿಯರ್ ಅಲ್ವಾ? ಆ್ಯಕ್ಟಿಂಗ್ ಕರಿಯರಲ್ಲಿ ಒಂದು ಮೂಮೆಂಟ್ ನಾನು ನೆನೆಸ್ಕೋಬೇಕು ಅಂತ ಹೇಳಿದ್ರೆ, ಐ ಸ್ಟಾರ್ಟೆಡ್ ವಿತ್ ಸೀರಿಯಲ್ಗಿಂತ ಮುಂಚೆ ನಾನು ಮೂವಿ ಮಾಡಿದ್ನಲ್ವಾ. ಸೊ ಅದೊಂದು ನನಗೆ ಗ್ರೇಟೆಸ್ಟ್ ಮೆಮೊರಿ, ಯಾಕಂದರೆ ಪಾದಾರ್ಪಣೆ, ಆ್ಯಕ್ಟಿಂಗ್ ಅನ್ನೋ ಇದಕ್ಕೆ ಪಾದಾರ್ಪಣೆ ಅಂತ ಹೇಳಿದರೆ ಅದನ್ನು ಬಿಟ್ಟರೆ ನಾನು ಸೆಕೆಂಡಾಗಿ ನನ್ನ ಫಸ್ಟ್ ಸೀರಿಯಲ್ ನಾನು ಮಾಡಿರೋದು. ಸೊ ಅದೊಂದು ನನ್ನ ಗ್ರೇಟೆಸ್ಟ್ ಆಪರ್ಚುನಿಟಿ. ಅದು ಬಂದಿಲ್ಲ ಅಂದಿದ್ದರೆ ಇಲ್ಲಿ ತನಕ ರೀಚ್ ಆಗೋಕ್ಕೆ ಕಷ್ಟ ಇತ್ತೇನೋ. ಸೊ ಅವರು ಅದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ತನಕ ರೀಚ್ ಆಗೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದೆ, ಒಂದಷ್ಟು ಏನೋ ರೀಲ್ಸ್ಗಳೆಲ್ಲ ಮಾಡ್ತಾ ಇರ್ತೀರಾ. ಕಡಿಮೆ. ಸೊ ಕೆಲವೊಂದು ನೋಡಿದೆ ನಾನು. ಸೊ ಲೈಕ್ ಬಿಫೋರ್ ನೀವು ಇದೆಲ್ಲ ಮಾಡ್ತಾ ಇದ್ದಿದ್ದು. ಸೊ ಎಸ್, ಆ ಟೈಮಲ್ಲಿ ನೀವು ಈ ರೀಲ್ಸ್ಗಳನ್ನೆಲ್ಲ ಮಾಡಿದಾಗ ಯಾರಾದರೂ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಿದ್ಯಾ ನಿಮಗೆ? ಅಂದರೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಸಹಜ ಅಲ್ವಾ. ಇವಾಗ ನಾವು ಅದಕ್ಕೇನು, ಇವಾಗ ಎಷ್ಟು ಪಾಸಿಟಿವ್ ತಗೊಳ್ತೀವಿ ಅಷ್ಟು ನೆಗೆಟಿವ್ ತಗೊಳ್ಳೋಕ್ಕೂ ನಾವು ರೆಡಿ ಇರಬೇಕು. ಸೊ ಕೆಟ್ಟದಾಗಿ ಅಂದರೆ ತುಂಬ ಅಸಹ್ಯ ಕಮೆಂಟ್ಸ್ ಮಾಡೋದು
ಮಾಡೋದು ಇಸ್ ಟ್ರೋಲ್ ಅಂತ ಯಾವತ್ತೂ ಇಲ್ಲ. ಪಾಸಿಟಿವ್ ಆಗಿ ತಗೊಳ್ತೀನಿ, ಯಾಕಂದ್ರೆ ಅದು ದೇರ್ ಒಪಿನಿಯನ್, ಅದನ್ನ ನಾವು ಬದಲಾಯಿಸಕ್ಕಾಗಲ್ಲ. ಇವಾಗ ನಾವು ನಮ್ಮ ತನದಲ್ಲಿ ನಾವು ಇರ್ತೀವಿ, ಸೊ ಇಟ್ಸ್ ದೇರ್ ಒಪಿನಿಯನ್ ಅನ್ಕೊಂಡು ಸುಮ್ಮನೆ ಇರ್ತೀವಿ. ಯಾಕಂದ್ರೆ ಇವಾಗ ಜಾಸ್ತಿ ಸೋಷಿಯಲ್ ಮೀಡಿಯಾ ಎಲ್ಲರೂ ಕೂಡ ಉಪಯೋಗಿಸ್ತಾರೆ, ಸೊ ನೀವು ಕೂಡ ಆಕ್ಟಿವ್ ಆಗಿದ್ದೀರಾ. ಸೊ ಆ ಒಂದು ಕೆಲವೊಂದು ವಿಚಾರಗಳನ್ನ ಯಾವ ರೀತಿ ತಗೋತೀರಾ ಅಂತ ನೀವು ಹೇಳಿದ್ರಿ, ಒಪಿನಿಯನ್ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ತಗೋತೀರಾ? ಇವಾಗ ಇಟ್ ಡಿಪೆಂಡ್ಸ್ ಆನ್ ಹೌ ದೇ ಹ್ಯಾವ್ ಟ್ರೀಟೆಡ್. ಇವಾಗ ಯಾವ ರೀತಿ ಟ್ರೋಲ್ ಮಾಡಿದ್ದಾರೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಸುಮ್ಮನೆ ಎಲ್ಲದಕ್ಕೂ ಸುಮ್ಮನೆ ಇರೋಕ್ಕೂ ಆಗಲ್ಲ, ಎಲ್ಲದಕ್ಕೂ ರಿಯಾಕ್ಟ್ ಮಾಡಿಕೊಂಡು ಇರೋಕ್ಕಾಗಲ್ಲ. ಬಿಕಾಸ್ ನಾವು ನಮ್ಮ ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ ಅಂತ ಹೇಳಿ ಬ್ಯುಸಿ ಇರ್ತೀವಿ. ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ಕೊಂಡು ಇರೋದು ಕಷ್ಟ. ಏನಾದರೂ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತೀರಾ? ಗೊತ್ತಿಲ್ಲ, ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಹೌದು. ಫೈನಲಿ ಈ ಒಂದು ಪಾತ್ರ ಮಾಡ್ತಾ ಇದ್ದೀರಾ, ನಮಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಸೊ ಮುಂದೆ ಯಾವ ರೀತಿ ಹೋಗುತ್ತೆ ಅನ್ನುವಂಥದ್ದು ಫೈನಲಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸೀರಿಯಲ್ ಶೂಟ್ ಮಾಡೋವಾಗ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ಪಾತ್ರ ತುಂಬ ಡಿಫ್ರೆಂಟ್ ಆಗಿದೆ, ಎಲ್ಲ ಸೀರಿಯಲ್ಗಿಂತ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಮೇಯ್ನ್ ಆಗಿ ಹೇಳಬೇಕಂದ್ರೆ ನಮ್ಮ ಧರಣಿ ಸರ್ ಅಂತೂ ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿದ್ದಾರೆ ಸೀರಿಯಲ್. ಇದು ತುಂಬ ಚೆನ್ನಾಗಿ ಶೂಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾವು ಪ್ರೊಮೋ ನೋಡಿದಾಗಲೇ ನಿಮಗೆಲ್ಲ ಗೊತ್ತಾಗ್ಬೋದು. ಸೊ ಎಲ್ಲರೂ ನೋಡಿ, ಸೋಮವಾರದಿಂದ ಒಳ್ಳೆ ಟೀಮ್ ಸಿಕ್ಕಿದೆ ನಿಜವಾಗ್ಲೂ ಹೇಳಬೇಕಂದ್ರೆ. ಇಟ್ಸ್ ವೆರಿ ಗುಡ್. ಆ್ಯಂಡ್ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲರೂ ಸಪೋರ್ಟಿವ್ ಇದ್ದಾರೆ. ಮುಖ್ಯವಾಗಿ ನಮಗೆ ಸಪೋರ್ಟ್ ಆಗಿ ಇರಬೇಕಾಗಿರೋದೇ ಪ್ರೊಡ್ಯೂಸರ್, ಡೈರೆಕ್ಟರ್, ಅವರಂತೂ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ಚಾನಲ್ ಕಡೆಯಿಂದ ಅಂತೂ ಹೇಳೋದೇ ಬೇಡ, ದೇ ಆರ್ ವೆರಿ ಸಪೋರ್ಟಿವ್. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ನೋಡಿ ನೀರೆಲ್ಲೂ ಜೊತೆಯಲ್ಲಿ ಸೋಮವಾರದಿಂದ ರಾತ್ರಿ 7 ಗಂಟೆಗೆ ಮಿಸ್ ಮಾಡಬೇಡಿ.